ಸರ್, ನಿಮ್ಮ ಅಣ್ಣಂದ್ರ ಪೈಕಿ ಸೋಮಶೇಖರ್ ರಾಯರ ಬಗ್ಗೆ ಎಲ್ಲರಿಗೂ ಗೊತ್ತು. ನಿಮ್ಮ ಮೊದಲಿಬ್ಬರು ಅಣ್ಣಂದ್ರ ಬಗ್ಗೆ ಒಂಚೂರು ಹೇಳಿ ಸರ್. ಡಾಕ್ಟರ್ H.G. ವೆಂಕಟೇಶ್ ಅಂತ ಅವರು MSc ಮಾಡಿದರು ಇಲ್ಲಿ ಸೆಂಟ್ರಲ್ ಕಾಲೇಜ್ನಲ್ಲಿ. ಹಾಗೆ ಆಮೇಲೆ ಒಂದು 5 ವರ್ಷ ಅಮೇರಿಕಾಗೆ ಹೋಗಿ ಮೆಸಾಚ್ಯುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಅಲ್ಲಿ ಡಾಕ್ಟರೇಟ್ ಪಡ್ಕೊಂಡ್ರು. ಭಾರತ ದೇಶದಲ್ಲಿ ಲೇಸರ್ ಮತ್ತು ಮೇಜರ್ ಅನ್ನೋ ಕ್ಷೇತ್ರದಲ್ಲಿ ಮೊಟ್ಟ ಮೊದಲಿಗೆ ಮೊದಲಿಗರಲ್ಲೊಬ್ಬರು ಅಂತ ಹೇಳ್ಬೋದು. ಅವರು ಸಾಯೋ ಸಮಯದಲ್ಲೂ ಕೂಡ ಯುನೈಟೆಡ್ ನೇಷನ್ಸ್ ಯುನೆಸ್ಕೋ ಜೊತೆಯಲ್ಲಿ ಒಂದು ಸಂವಾದ ಆಗಿತ್ತು. ಅವರೊಂದು ಇಂಡಿಯಾದಲ್ಲಿ ಒಂದು ಲೇಸರ್ ಸೆಂಟರ್ಸ್ ತೆಗಿಬೇಕು ಅನ್ನೋದಕ್ಕೆ ಓಡಾಡ್ತಾ ಇದ್ದರು. ಅದು ಕಾರ್ಯಗತವಾಗಲಿಲ್ಲ. ಸರಿ ಸರಿ ಸರಿ. ಅವ್ರದ್ದು ವಿಚಿತ್ರ ಏನಪ್ಪ ಅಂತಂದರೆ ಎಲ್ಲರ ಇದರೊಳಗೂ ಏನೋ ಒಂದು ಹುಚ್ಚುತನ ಇರುತ್ತೆ. ಅವ್ರ ಹುಚ್ಚುತನ ಏನು ಅಂತಂದರೆ ಇದು ವಿದ್ಯಾಭ್ಯಾಸದಲ್ಲಿ ಎಷ್ಟು ಮುಂದುವರೆದಿದ್ರೋ ಅಷ್ಟೇ ಮುಂದುವರೆದಿದ್ದರು ಡಿಬೇಟಿಂಗ್ನಲ್ಲಿ. ಸೆಂಟ್ರಲ್ ಕಾಲೇಜ್ನಲ್ಲಿ ಆಗಿನ ಕಾಲದಲ್ಲಿ ಒಂದು ಕಡೆ ಸ್ಟೂಡೆಂಟ್ಸು, ಒಂದು ಕಡೆ ಪ್ರೊಫೆಸರ್ಸು, ಅವ್ರದ್ದೊಂದು ಇದಾಗ್ತಿತ್ತು ಡಿಬೇಟಿಂಗ್. ಭಾಳ ಫೇಮಸ್ ಡಿಬೇಟಿಂಗ್ ಇವೆಂಟ್ಸ್ ಅವು. ಅದರೊಳಗೆಲ್ಲ ಭಾಳ ಲೀಡಿಂಗ್ ಪಾರ್ಟ್ ತೊಗೊಳ್ತಾ ಇದ್ದವರು. ಅಣ್ಣ ತಮ್ಮ ಇಬ್ಬರು, ಸೂರ್ಯನಾರಾಯಣ ರಾವ್ ಅಷ್ಟೇ, ವೆಂಕಟೇಶ್ ಅವರೊಬ್ಬರು ಜೊತೆಗೆ ಓದ್ತಾಯಿದ್ರು. ಒಬ್ಬರು ಆರ್ಟ್ಸು, ಒಬ್ಬರು ಸೈನ್ಸು. ಅಂತ. ಬಟ್ ಅವರ ಮಧ್ಯೆ ನಮ್ಮ ಎಲ್ಡೆಸ್ಟ್ ಬ್ರದರ್ ವೆಂಕಟೇಶ್ ಅವ್ರಿಗೆ ಅದ್ಭುತವಾದ ಕಂಠ, ಒಳ್ಳೆ ಹಾಡುಗಾರ. ಈ ಸೈಗಲ್ ಸಾಂಗ್ ಬಗ್ಗೆ ಅಪಾರವಾದ ಆಸಕ್ತಿ, ಮೋಹ. ಸೊ ಸೆಂಟ್ರಲ್ ಕಾಲೇಜ್ ಹಾಸ್ಟೆಲ್ನಲ್ಲಿ ಇರ್ತಾಯಿದ್ರು. ದಿವಸ ಬೆಳಗ್ಗೆ ಅದ್ರ ಹಿಂದಕ್ಕೆ ಎದುರುಗಡೆನ ಭಾರತ್ ಟಾಕೀಸ್ ಅಂತನೇನೋ ಒಂದಿತ್ತು. ಅಲ್ಲಿ ಹೋಗಿ ಹೊರಗಡೆ ನಿಂತ್ಕೊಂಡು ಹಾಡುಗಳನ್ನು ಕೇಳಿಸ್ಕೊ. ಸೈಗಲ್ದು ಎಲ್ಲ ಹಾಡುಗಳು, ಪಂಕಜ್ ಮಲ್ಲಿಕ್ದು ಎಲ್ಲ ಹಾಡುಗಳು. ಆಮೇಲೆ ಅದು ಎಷ್ಟು ಜಾಸ್ತಿ ಆಗೋಯ್ತು ಅಂತಂದರೆ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಗಮನ ಕಡಿಮೆ ಆಗಿ ಅವರು ಕೃಷ್ಣಮೂರ್ತಿ ಥರ ಆಗ್ಬಿಡ್ತಿದ್ರು ಏನು ಕತೆ ಗೊತ್ತಿಲ್ಲ. ಅವ್ರು ಕಲ್ಕತ್ತಾಗೆ ಹೋದರು. ನಾನು ಪಂಕಜ್ ಮಲ್ಲಿಕನ ಭೇಟಿ ಮಾಡೋಕ್ಕೆ ಅಂತ ಭೇಟಿ ಮಾಡಿದರು. ಅವ್ರು ಹೇಳಿದರು ಕೂಡ, ಯಾಕಪ್ಪ ಇಷ್ಟು ದೂರ ಬಂದಿದ್ದು? ನಾನು ಐ ವಾಂಟೆಡ್ ಟು ಸಿ ಯು. ಯಾಕೆ? ನಾನು ನಿಮ್ಮ ಥರ ಹಾಡ್ತೀನಿ, ನಾನು ಸೈಗಲ್ ಥರ ಹಾಡ್ತೀನಿ. ನಾಳೆ ನೀವು ಇರ್ತೀವರೋ ಬಿಡ್ತಿರೋ, ಯುವರ್ ವಾಯ್ಸ್ ವಿಲ್ ಬಿ ವಿತ್ ಮೀ ಅಂತ. ಪಾಪ ಅವರು ಹಾಡಿಸಿ ಅವ್ರ ಎದುರಿಗೆ ಇದನ್ನು ಮಾಡಿ ಆಮೇಲೆ ಹೇಳಿದ್ರಂತೆ, ಚೆನ್ನಾಗಿ ಹಾಡ್ತಿ, ಎಲ್ಲ ಸರಿ, ಈ ದೇಶಕ್ಕೆ ಸಂಗೀತ ಎಷ್ಟು ಮುಖ್ಯವೋ ಸೈನ್ಸು ಅಷ್ಟೇ ಮುಖ್ಯ. ಓಕೆ, ನೀನು ಒಳ್ಳೆ ವಿಜ್ಞಾನ ವಿದ್ಯಾರ್ಥಿ, ಓದಿ ಅದನ್ನು ಮುಗಿಸೋ, ಇದನ್ನು ಒಂದು ಹಾಬಿಯಾಗಿ ಇಟ್ಕೊಂಡಿರು, ಹವ್ಯಾಸವಾಗಿ ಇಟ್ಕೊಂಡಿರು ಅಂತ ಅಂದು ಹೇಳಿ ಕಳಿಸಿದ್ರಂತೆ. ಬಟ್ ಕಡೆಯವರೆಗೂ ಕೂಡ ಅವರು ಹಿ ಡೈಡ್ ವೆರಿ ಯಂಗ್. 59ನೇ ವರ್ಷ, ಇನ್ನೂ ರಿಟೈರ್ ಆಗಿರಲಿಲ್ಲ ಅವರು. ಹಿ ವಾಸ್ ಎ ಪ್ರೊಫೆಸರ್ ಇನ್ ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ರಾಂಚಿ. ಅದಕ್ಕೆ ಮುಂಚೆ ಅವರು ಖರಗ್ಪುರ್ IITನಲ್ಲಿ ಅಲ್ಲೇ ಅವರ ಇದನ್ನು ಶುರು ಮಾಡಿದ್ದು. ಅದಕ್ಕೂ ಮುಂಚೆ ಮೈಸೂರಿನಲ್ಲಿ ಒಂದು ಸ್ವಲ್ಪ ದಿವಸ ಶಾರದಾ ವಿಲಾಸ್ ಕಾಲೇಜಿನಲ್ಲಿ ಟೀಚರ್ಸ್ ಆಗಿದ್ದರು ಅವರು. ನಮ್ಮ ಇವರು ಸೂರ್ಯನಾರಾಯಣ ರಾವ್ ಅವ್ರಿಗೆ ಇದಂಥದ್ದು ಯಾವುದು ಆ ಸ್ವಾತಂತ್ರ್ಯ ಚಳವಳಿದು ಸೇರಿಕೊಂಡಿದ್ದು ಸ್ಟೂಡೆಂಟು 42 ಮೂಮೆಂಟ್ನಲ್ಲಿ. ಅದಾದಮೇಲೆ ಒಂದು ಸ್ವಲ್ಪ ದಿವಸ ಅವ್ರಿಗೆ ಇದಿರಲಿಲ್ಲ ಅಂಥದ್ದು ಕೆಲಸ ಬದುಕು. ಆವಾಗೆಲ್ಲೋ ಅವರು ಅಥವಾ ಅವರೇ ಇರಬೇಕು, ಈ ನ್ಯಾಷನಲ್ ಹೈಸ್ಕೂಲ್ನಲ್ಲಿ ಪ್ರೊಫೆಸರ್ ಸಂಪತ್ಗಿರಿ ರಾವ್ ಅಂತ ಇರ್ತಿದ್ರು. ಅವರ ಆಶೀರ್ವಾದದಿಂದ ಅಲ್ಲೊಂದು ಸ್ವಲ್ಪ ದಿವಸ ಕೆಲಸ ಮಾಡೋ ಅವಕಾಶ ಸಿಕ್ಕಿತ್ತು ಅಂತ. ಅದಾದಮೇಲೆ ಮೈಸೂರು ಯೂನಿವರ್ಸಿಟಿಗೆ ಬಂದರು. ಅದಾದಮೇಲೆ ಇದು ಪ್ರಸಾರಾಂಗ, ಮೈಸೂರು ಯೂನಿವರ್ಸಿಟಿ ಪ್ರಸಾರಾಂಗದಲ್ಲಿ ಈ ಡಿಕ್ಷನರಿ ಪ್ರಾಜೆಕ್ಟ್ ಬಂತು. ಶಿವರಾಮ್ ಕಾರಂತರು ಅದರ ಅಧ್ಯಕ್ಷರು. ಇವರು ಪ್ರಭುಶಂಕರು
ನಮ್ಮ ಜೆ ಆರ್ ಲಕ್ಷ್ಮಣರಾವ್ ಅವರೆಲ್ಲ ಅದಕ್ಕೆ ಮೆಂಬರ್ಸು. ಅದಕ್ಕೆ ಕೆಲಸ ಮಾಡಿದರು. ಅದಾದ ಮೇಲೆ ಅವರು ಕೂಡ ಸ್ವಲ್ಪ ವೈರಾಗ್ಯದ ಕಡೆ ಮನಸ್ಸು. ಅವರ ಇಂಗ್ಲೀಷ್ ನಾಲೆಡ್ಜ್ ಬಗ್ಗೆ ತುಂಬ ಕೇಳಿದ್ದೀನಿ ನಾನು. ಇಂಗ್ಲೀಷ್ ಸಾಹಿತ್ಯದಲ್ಲಿ ಅದೇ ಅವರು ಕ್ಲಾಸಿಕಲ್ ಇಂಗ್ಲೀಷ್. ಕ್ಲಾಸಿಕಲ್ ಇವಾಗ ನನ್ನ ಟೀಚರ್ ಕೂಡ ಆಗಿದ್ರು ಚಿತ್ರದುರ್ಗದಲ್ಲಿ ಒಂದು ವರ್ಷ. ಅವರು ಪೊಯೆಟ್ರಿ ಸ್ಪೆಷಲಿಸ್ಟ್. ಅವರು ಪೊಯೆಟ್ರಿ ಭಾಳ ಚೆನ್ನಾಗಿ ಇದನ್ನು ಮಾಡ್ತಾಯಿದ್ರು, ಪಾಠ ಮಾಡ್ತಾಯಿದ್ರು. ಹಾಗೆ ನನಗೂ ಮೇಷ್ಟ್ರಾಗಿದ್ದರು, ನಮ್ಮ ಸೋಮಶೇಖರ್ ರಾಯರಿಗೂ ಮೇಷ್ಟ್ರಾಗಿದ್ದರು ಅಂತ ಕಾಣುತ್ತವರು. ಅವ್ರ ಅವ್ರ ಜೊತೆ ಕೂತ್ಕೊಂಡ್ರೆ ನಮಗೆ, ನಾವು ಯಾರೇ ಜೊತೆಯಲ್ಲಿ ಕೂತ್ಕೊಂಡ್ರೂ ಕೂಡ ಹರಟೆಗಳಿರ್ತಿರ್ಲಿಲ್ಲ ಮನೆಯಲ್ಲಿ, ನಿಜವಾದ ಸಂವಾದಗಳಿರ್ತಿತ್ತು. ನಮಗೆ ಗೊತ್ತಿಲ್ಲದೆ ಇರೋ ವಿಷಯ ಏನು ಅವ್ರು ಹೇಳೋರು, ಅವ್ರು ತನಗೆ ತಾನೇ ಬರೋದು. ನೆನ್ನೆ ಯಾರೋ ಮನೆಗೆ ಹೋಗಿದ್ದೆ, ಅವ್ರು ಹೇಳ್ತಾ ಇದ್ದೆ ನನಗೆ ಹರಟೆಗೆ ಟೈಮ್ ಇಲ್ಲ. ನಿಜವಾಗಿ ಏನಾದರೂ ವಿಷಯ ಪ್ರಸ್ತಾವನೆ ಇದ್ದರೆ ಅದರ ಬಗ್ಗೆ ನೀವೇನಾದರೂ ಹೇಳಿದರೆ ಕೇಳಿಸ್ಕೊತೀನಿ, ನಾನೇನಾದರೂ ಹೇಳೋದಿದ್ದರೆ ಹೇಳ್ತೀನಿ. ಈ ಸುಮ್ಮನೆ ಟೈಮ್ ಪಾಸ್ ಡಿಸ್ಕಷನ್ ಇದೆಯಲ್ಲ, ಅದು ನನ್ನ ಕೈಲಿ ಆಗಲ್ಲ. ಅದು ಮನೆಯ ಸಂಸ್ಕಾರದಿಂದ ಬಂದಿರೋದು. ಅದು ಅಪ್ಪನ ಜೊತೆ ಮಾತಾಡೋಕೆ ಕೂತ್ಕೊಂಡ್ರೆ ಏನಾದರೂ ಒಂದು ವಿಷಯ, ಅಣ್ಣನ ಜೊತೆ ಮಾತಾಡೋಕೆ ಕೂತ್ಕೊಂಡ್ರೆ ಏನಾದರೂ ಒಂದು ವಿಷಯ. ಇವೆಲ್ಲವೂ ನಮಗೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಓಕೆ ನಮ್ಮ ಮಾನಸಿಕವಾಗಿ ಬೆಳೆಯೋದಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಆಮೇಲೆ ಅವರು ಸ್ವಲ್ಪ ದಿವಸ ಈ ಕಾಂಚನಗಢನಲ್ಲಿ ರಾಮದಾಸ್ ಆಶ್ರಮ ಅಂತಿದೆ, ಓಕೆ, ಅಲ್ಲಿಗೆ ಬಹಳ ನಡ್ಕೋತಾ ಇದ್ದರು. ಆಮೇಲೆ ಮೈಸೂರಿನಲ್ಲಿ ರಿಮ್ಸೆ ಅಂತಿದೆ, ರಾಮಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮಾರಲ್ ಆ್ಯಂಡ್ ಸ್ಪಿರಿಚುವಲ್ ಎಜುಕೇಷನ್ ಅಂತ. ಅಲ್ಲಿ ಭಾರತ ದೇಶದ ಎಲ್ಲ ದೊಡ್ಡ ಯೋಗಿಗಳ ಬಗ್ಗೆ, ಸನ್ಯಾಸಿಗಳ ಬಗ್ಗೆ, ಚಿಂತಕರ ಬಗ್ಗೆ ಅಲ್ಲಿ ಪಾಠ ಹೇಳ್ಕೊಡ್ತಿದ್ದೆ. ಸುಮಾರು ಒಂದು 4-5 ವರ್ಷ ಅಲ್ಲಿ ಕೆಲಸ ಮಾಡಿದ್ರು ಅಂತ ಕಾಣುತ್ತೆ. ಸರ್, ನಿಮಗೆ ನಿಮ್ಮ ಬಾಲ್ಯದಲ್ಲಿ ಬೇರೆ ಒಟ್ಟು ನಿಮ್ಮ ಮನೆಯ ವಾತಾವರಣ, ಇನ್ಫ್ಲುಯೆನ್ಸ್ ಮತ್ತು ಈ ರಂಗಭೂಮಿ ಪ್ರವೇಶ ಹೇಗಾಯಿತು? ನಾನು ಹೇಳಿದ್ನಲ್ಲ, ನಮ್ಮ ತಂದೆಯವರಿಗೆ ಸ್ವಲ್ಪ ರಂಗಭೂಮಿ ಬಗ್ಗೆ ಆಸಕ್ತಿ ಇತ್ತು. ನೋಡುವ ಅವನು ಯಾವುದೋ ಒಂದು ಕಾಲದಲ್ಲಿ ತಬಲಾ ನುಡಿಸ್ತಿದ್ರಂತೆ. ನನಗೇನು ಗೊತ್ತಿಲ್ಲ ಅದು. ಸರಿ 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 ಅಂತ ಕೇಳಿದ್ದೀನಿ. ನನಗೆ ನಾಟಕದ ಪ್ರೀತಿ ಇತ್ತು. ಸೊ ಯಾವುದೇ ನಾಟಕ ಬಂದರೂ ಕರ್ಕೊಂಡು ಹೋಗೋರು ನಮಗೆ. ಹಾಗೆ ನೋಡೋಕೆ ಹೋದೆ. ನಾವು ಮೊಟ್ಟ ಮೊದಲ ಬಾರಿಗೆ ನನಗೆ ನಾಟಕದ ಹುಚ್ಚಿಡಿಸಿದ್ದು ಅಲ್ಲಿಂದಲೇ. ಇದಂಥದ್ದು ಪೌರಾಣಿಕ ನಾಟಕಗಳು, ಅದು ಇದು ಗೊಬ್ಬಿ ಕಂಪ್ನಿ, ಇದು ಅದರೊಳಗೆ ಜಮಖಂಡಿ ಕಂಪ್ನಿ ಅಂತ ಒಂದಿರೋದು, ಉತ್ತರ ಕರ್ನಾಟಕದ್ದು. ಸೊ ನಮ್ಮ ಅಪ್ಪನಿಗೆ ಆ ಭಾಷೆ ಕಂಡ್ರೆ ಭಾಳ ಪ್ರೀತಿ. ಸರಿ. ಸೊ ಅಲ್ಲಿ ಒಬ್ಬ ಯಾರೋ ಕಾಮಿಡಿಯನ್ ಒಂದು ಪಾತ್ರ ಮಾಡ್ತಿದ್ದ. ಅದನ್ನು ಟೆಲಿಫೋನ್ ಎತ್ಕೊಂಡು ಮಾತಾಡೋ ಪಾತ್ರ. ನಾನು ಅದನ್ನು ಮನೆಗೆ ಬಂದು ಅದನ್ನು ಮಿಮಿಕ್ ಮಾಡ್ತೀನಿ. ಆ್ಯಕ್ಚುಲಿ ಪ್ರಾಬಬ್ಲಿ ನನ್ನ ರಂಗಭೂಮಿಯ ಎಂಟ್ರಿ ಅಂದರೆ ಅದೇ ಅಂತ ಕಾಣುತ್ತೆ. 6 ವರ್ಷದ ಹುಡುಗಾನೋ 7 ವರ್ಷದ ಹುಡುಗಾನೋ. ಅದಾದಮೇಲೆ ಸ್ಕೂಲ್ನಲ್ಲಿ ಒಂದಿಷ್ಟೇನೋ ಇದಾಗ್ತಿತ್ತು. ನನಗೆ ಜ್ಞಾಪಕ ಇರೋ ಪ್ರಕಾರ ನಾನು ಪ್ರಾಥಮಿಕ ಶಾಲೆ ಶುರು ಮಾಡಿದ್ದು ಮೈಸೂರಿನಲ್ಲಿ, ಫಸ್ಟ್ ಇಯರ್. ಅಲ್ಲಿ 1 ವರ್ಷ ಅಷ್ಟೇ ಇದ್ದಿದ್ದು. ಅದಾದಮೇಲೆ ಚಿತ್ರದುರ್ಗಕ್ಕೆ ಬಂದು ಇದು ಮಾಡಿದೆ. ಹೈಸ್ಕೂಲ್ ಫಸ್ಟ್ ಇಯರ್ 1 ವರ್ಷ ತುಮಕೂರಿನಲ್ಲಿ ಮಾಡಿದೆ ನಾನು, ತುಮಕೂರು ಗೌರ್ಮೆಂಟ್ ಹೈಸ್ಕೂಲ್. ಅಲ್ಲಿ ಅಷ್ಟೊತ್ತಿಗಾಗಲೇ ನಮ್ಮ ಸೋಮಶೇಖರ್ ರಾಯರು ಅಲ್ಲಿ ಚಿತ್ರದುರ್ಗದಲ್ಲಿ ಈ ನವಭಾರತ ತರುಣ ಕಲಾವಿದರು ಅಂತ ಅವರು ರಾಜಾವೀರ ಮದಕರಿ ನಾಯಕ ಅಂತ ಚಿತ್ರದುರ್ಗದ ಇದು ನಾಟಕ ಮಾಡ್ತಿದ್ರು. ಅದು ಏನು ವರ್ಚುವಲಾಗ ಅವ್ರಿಗೂ ಬಾಯ್ಪಾಠ ಆಗಿತ್ತು, ನಮಗೂ ಬಾಯ್ಪಾಠ ಆಗೋಗಿತ್ತು. ಅಷ್ಟು ಸಾರಿ ಅದನ್ನು ನೋಡಿದ್ವಿ ನಾವು. ಚಿತ್ರದುರ್ಗದಲ್ಲಿರೋ ಎಲ್ಲರೂ ಕೂಡ ಆ ನಾಟಕ ನೋಡಿದ್ರು. ಭಾಳ ಚೆನ್ನಾಗಿ ಮಾಡ್ತಾಯಿದ್ರು ಅದನ್ನು. ಸೊ ಅದರದ್ದು ಒಂದು ಪೋರ್ಷನ್ನು ನಾನು ಈ ಹೈಸ್ಕೂಲ್ ಫಸ್ಟ್ ಇಯರ್ನಲ್ಲಿ ಅದನ್ನು ಏಕಪಾತ್ರ ಅಭಿನಯ ಮಾಡಿ ಅದಕ್ಕೊಂದು ಪ್ರೈಸ್ ಬಂದಿತ್ತು. ಹಾಗೆಯೇ ಸಂಸ್ಕೃತ ಶ್ಲೋಕದ್ದು ಇದೇನೋ ರೆಸಿಟೇಷನ್ನು, ಇನ್ನೊಂದು ಯಾವುದಾಯ್ತು, ಸುಮಾರು ಒಂದು 8-10 ಪ್ರೈಸ್ಗಳು ಎಲ್ಲ ಸೇರಿಸಿ ಒಂದು ಪುಸ್ತಕ, ಒಂದಿಷ್ಟು ಪುಸ್ತಕ ಪ್ರೆಸೆಂಟ್ ಮಾಡಿದ್ರು. ಅದರೊಳಗೆ ವಚನ ಭಾರತ ಒಂದು ಇದು ಆಗಿನ ಕಾಲಕ್ಕೇನೆ. ಅದು AR ಕೃಷ್ಣಶಾಸ್ತ್ರಿ ಬರೋದು ಹೊತ್ತಾನೆ.
ಅದು ಮೊನ್ನೆ ಆಮೇಲೆ ವಚನ ಭಾರತ ಇನ್ನೊಂದು ಯಾವುದೋ ಒಂದು ಪುಸ್ತಕ ಅದಕ್ಕೆ ಸಂಬಂಧಪಟ್ಟಿದ್ದು ನಮ್ಮ ಮೊದಲ ಶಾಸನ ಇದೆಯಲ್ಲ ಹಲ್ಮಿಡಿ ಶಾಸನ. ಆ ಊರಿಗೆ ಹೋದಾಗ ಅಲ್ಲಿ ಎದುರುಗಡೆ ಮನೆ ಇವ್ರದ್ದು ಅಂತ ಯಾರೋ ಹೇಳಿದ್ರು ನನಗೆ. ಅವ್ರದ್ದು ಒಂದು ಪುಸ್ತಕ ಬಂದಿತ್ತು, ನನಗೆ ಹೆಸರು ಮರ್ತೋಗಿದೆ. ಕೃಷ್ಣಶಾಸ್ತ್ರಿಗಳ ಮನೆಯೇ ಇರಬೇಕದು. ಅದು ಅವ್ರು ಯಾರೋ ಹೇಳಿದರು ಅಂತ ಓಡೋದೆ ಅಲ್ಲಿ ನೋಡ್ಕೊಂಬರ್. ನಮಗೆ ಅವೆಲ್ಲ ಸ್ವಲ್ಪ ಮತ್ತು ಮೈನೆವರಿ ಹೇಳುತ್ತೆ. ಹಾಗೆಯೇ ಇದು ಅಂಥದ್ದು ನಮ್ಮ ನುಡಿ ಸಿರಿ ಆಳ್ವಾಸ್ ಇದೆಯಲ್ಲ, ಅದು ಮೂಡುಬಿದ್ರೆನ. ಅಲ್ಲೋದಾಗ ಇವರು ಸರ್ ಯಾರು ಅವ್ರ ಮನೆ ಅಲ್ಲೇ ಇದೆ ಎದುರುಗಡೆ. ಭಾಳ ಫೇಮಸ್ ರೈಟರ್, ಪೊಯೆಟ್, ಭಾಳ ಹಿಂದಿನ ಕಾಲದವರು. ನೋಡಿ ಹೆಸರುಗಳು ಮರಿತಾ ಇದ್ದೀನಿ, ಆಗಲೇ ವಯಸ್ಸಾಯ್ತು ಅಂತ ಕಾಣುತ್ತೆ. ಅವರು ನನಗೆ ಜ್ಞಾಪಕಕ್ಕೆ ಬರ್ತಿಲ್ಲ. ಸೇಡಿಯಾಪು ಮೂಡುಬಿದ್ರೆ ಅಲ್ಲ. ಭಾಳ ಹಿಂದಿನ ಮುದ್ದಣ್ಣ ಉಡುಪಿ. ಪಂಪರನ್ನ ಜನ್ನ ಅವ್ರದೆಲ್ಲ ಆದಮೇಲೆ ಹೇಳ್ತೀನಿ. ಯಾರೋ ಹೇಳಿದ್ರು ಇಲ್ಲೇ ಇದೆ ಸರ್ ಅವ್ರ ಮನೆ ಅಂತ. ಓಡೋದೆ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರನ್ನ ಕೇಳಿದ್ರು ಯಾರಿಗೂ ಗೊತ್ತಿಲ್ಲ. ಆಮೇಲೆ ಎಲ್ಲರ ಮನೇನೂ ಬಾಗಲ್ ಬಡ್ದು ಇದು ಅವ್ರ ಮನೇನೂ ರತ್ನಾಕರ ವರ್ಣಿ ಅಂತ ಕಾಣುತ್ತೆ ನನಗೆ. ಅದೇ ಮೇನ್ ರೋಡ್ನಲ್ಲೇ. ಅವ ನನಗೇನು ಅಲ್ಲೋಗಿ ನಿಂತಿದ್ದು, ಆ ಬಾಗಲ್ ಮುಟ್ಟಿದ್ದು, ಅದೇ ಒಂದು ದೊಡ್ಡ ಸಂತೋಷ ನನಗೆ. ಸೊ ಈ ತರಹ ಆ ಸಾಂಸ್ಕೃತಿಕ ವಾತಾವರಣ, ಆಮೇಲೆ ದುಷ್ಟ ಚಿಂತನೆಗಳಿಲ್ಲದ ವಿಶಿಷ್ಟವಾದ ಒಳ್ಳೆಯ ಚಿಂತನೆಗಳು, ಇವೆಲ್ಲವೂ ಮನೆಯ ಸಂಸ್ಕಾರದಿಂದ ಬಂದಂಥ. ಸರ್, ನಿಮ್ಮ SLC ರ್ಯಾಂಕು, ಅಲ್ಲಿಂದ ಒಂದು ಬ್ರೈಟ್ ಎಜುಕೇಷನ್ ಕೆರಿಯರು, ಅದು ನಿಮ್ಮನ್ನು ಮಿಲ್ಟ್ರಿ ಕಡೆ ಕರ್ಕೊಂಡು ನಾನು ಮುಂಚಿನಿಂದಲೂ ಒಳ್ಳೆಯ ವಿದ್ಯಾರ್ಥಿ ಅಂತ ಹೆಸರು ಪಡೆದುಕೊಂಡವನು. ಬಟ್ ಅದೇನು ಬಹಳ ವಿಶೇಷ ಅಂತ ನನಗನ್ನಿಸ್ತಿರ್ಲಿಲ್ಲ. ಬಟ್ ನನ್ನ ಅಕ್ಕಪಕ್ಕದ ಹುಡುಗರಿಗೆ ಅನ್ನಿಸ್ತಾ ಇತ್ತು. ಹೌದು, ಯಾಕಂದರೆ ತುಂಬ ಮನೆಗಳಲ್ಲಿ ನಾನು ಕೇಳಿದೆ, ನಮ್ಮೂರಿನಲ್ಲಿ ನಿಮ್ಮ ಹೆಸರು ಹೇಳಿ ನೋಡಿ, ಅವರು SLC ಮೊದಲನೇ ರ್ಯಾಂಕ್ ತೊಗೊಂಡ್ರು, ನೀವು ಹಂಗಾಗಬೇಕು ಅಂತ. ಅದು SLC ರ್ಯಾಂಕ್ ತೊಗೊಂಡಿದ್ದು ಒಂದು ಇವೆಂಟ್. ಅದಕ್ಕೊಂದು ಹಿಂದಿನ ಪ್ರೋಸೆಸ್ ಇದೆಯಲ್ಲ, ಅದು ಇದಾಗಿ ಅಂಥದ್ದು ವಿಶೇಷವಾಗಿ ಅದಕ್ಕೋಸ್ಕರ ಪರಿಶ್ರಮ ಪಟ್ಟಿದ್ದಲ್ಲ, ತನಗೆ ತಾನೇ ನಡೀತಿದ್ದಂಥ ಸಾಮಾನ್ಯವಾದ ಪ್ರೋಸೆಸ್ ಅದು. ಬಟ್ ಅಕ್ಕಪಕ್ಕದವರು ನನ್ನ ಸ್ಟೂಡೆಂಟ್ ಫ್ರೆಂಡ್ಸ್ ಇದ್ರಲ್ಲ, ಅವರೆಲ್ಲ ಆಗಲೇ ನನ್ನ ಹತ್ರ ಬರೋರು. ಇವನು ಏನು ಓದ್ತಾ ಇದ್ದಾನೆ, ಇವನು ಏನು ಬರಿತಾ ಇದ್ದಾನೆ, ಇವನು ಪ್ರಶ್ನೆ ಪತ್ರಿಕೆಗಳಿಗೆ ಉತ್ತರ ಹೇಗಿರುತ್ತೆ, ಇವುಗಳ ಬಗ್ಗೆ ಭಾಳ ಕುತೂಹಲ ಇಟ್ಕೊಂಡಿರೋರು. ನಮ್ದು ಯಾವ್ದಾರು ಒಂದು ಕ್ಲಾಸ್ ಎಕ್ಸಾಮಿನೇಷನ್ ಆಗಿ ಇದು ಆ ಉತ್ತರ ಪತ್ರಿಕೆ ಬಂದು ವಾಪಸ್ ಕೊಡ್ತಾರಲ್ಲ, ಅದನ್ನು ನೋಡೋಕ್ಕೆ ಭಾಳ ಜನ ಮುಂದೆ ಬರ್ತಿದ್ರು. ನಾನು ನೋಡ್ತೀನಿ ಅಂತ. ಬಟ್ ಇವು ಯಾವುದು ಕೂಡ ನಮಗೆ ಇದೇನೋ ಒಂದು ಭಾಳ ದೊಡ್ಡ ವಿಷಯ ಅಂತ ಅನಿಸಿರಲಿಲ್ಲ. ಓಕೆ, ಆ ರ್ಯಾಂಕ್ ಬಂದ ಮೇಲೂ ಅನ್ನಿಸ್ಲಿಲ್ಲ. ಸರಿ ಬಂತು. ಓಕೆ, ದೊಡ್ಡದಾಗಿ ಪ್ರಜಾವಾಣಿ ಅಂತ ಅಥವಾ ತಾಯ್ನಾಡು ಆ ಟೈಮ್ನಲ್ಲಿ ಚಿತ್ರದುರ್ಗದ ವಿದ್ಯಾರ್ಥಿಗೆ ಪ್ರಥಮ ರ್ಯಾಂಕ್. ಏನು ಊರಿಗೆಲ್ಲ ಸಂಭ್ರಮ ಅದು. ಯಾವಾಗೆಲ್ಲ ಪತ್ರಿಕೆಯನ್ನು ಮನೆವರೆಗೂ ತಲುಪಿಸೋ ವ್ಯವಸ್ಥೆ ಇರಲಿಲ್ಲ. ನಾವೇ ಹೋಗಿ ಬಸ್ ಸ್ಟ್ಯಾಂಡ್ನಲ್ಲಿ ಕೊಂಡ್ಕೋತಿದ್ವಿ. ಸೊ ಅದನ್ನು ನೋಡಿ ಎಲ್ಲ ಸಂತೋಷಪಟ್ಟರು. ಹೆಗಲ ಮೇಲೆ ಕೂಡಿಸ್ಕೊಂಡು ಕರ್ಕೊಂಡ್ಬಂದರು. ನಮ್ಮ ಸ್ಕೂಲಿನ ಮೇಷ್ಟ್ರು ಅಲ್ಲದೆ, ಅವ್ರು ನೋಡಿ ಪಾಪ ಅವ್ರ ಹೆಸರು ಜ್ಞಾಪಕಕ್ಕೆ ಬರ್ತಿಲ್ಲ ನನಗೆ. ಬೇರೆ ನಮ್ಮ ಕಾರ್ಪೊರೇಷನ್ ಹೈಸ್ಕೂಲ್ ಅಂತಿತ್ತು, ಅಲ್ಲಿ ಮೇಷ್ಟ್ರು ಒಬ್ಬರು ಇದ್ದರು. ಅವ್ರು ನಮ್ಮನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ನಾರಾಯಣಪ್ಪನ ಹೋಟ್ಲಿನಲ್ಲಿ ಜಾಮೂನ್ ಕೊಡಿಸಿ ಮಾಡಿದರು. ಆಮೇಲೆ ಅವಾಗಿನ್ನೂ ನಾವು ಈಗಿನ ಕಾಲದ ವಿದ್ಯಾರ್ಥಿಗಳ ತರಹ ಇರಲಿಲ್ಲ. ನಮಗೇನು ಚಪ್ಪಲಿ ಹಾಕೊಂಡು ನಡೆದ ಅಭ್ಯಾಸ ಇರಲಿಲ್ಲ. ಸರಿ ಹಾಗಾಗಿತ್ತು ಬರೀ ಕಾಲ. ಆಮೇಲೆ ಏನು ಹೈಸ್ಕೂಲ್ ಸೆಕೆಂಡ್ ಇಯರ್ಗೆ ಬಂದಾಗಲೂ ಇಲ್ಲ, ಹೈಸ್ಕೂಲ್ ಫಸ್ಟ್ ಇಯರ್ನಲ್ಲಿ ಒಂದು ಸ್ವಲ್ಪ ಚಡ್ಡಿ ಬಿಟ್ಟು ಪೈಜಾಮ ಹಾಕ್ತಿದ್ದೆ. ಒಂದು ಈ ಥರದ್ದೊಂದು
ಬುಷ್ ಕೋಟ್ ಅಂತ ಇದ್ವಿ ಆ ಥರದ್ದು. ಅಲ್ಲಿವರೆಗೂ ಚಡ್ಡಿನೇ ಮಿಡ್ಲ್ ಸ್ಕೂಲ್ವರೆಗೂ. ಸರಿ ಸರಿ. ಚಪ್ಪಲಿ ಅಂತ ಕಂಡಿರಲಿಲ್ಲ. ಹೈಸ್ಕೂಲ್ನಲ್ಲಿ ಕ್ರಿಕೆಟ್ ಆಡ್ತಿದ್ದೆ ನಾನು, ಬರೀ ಕಾಲು ನನಗೆ. ನಮಗೆ ಗೊತ್ತಿಲ್ಲ, ನನಗೆ ಆಗಿನ ಕಾಲಕ್ಕೆ ನಾವು ಬಡವರಾಗಿದ್ವೋ ಶ್ರೀಮಂತರಾಗಿದ್ವೋ ಅಥವಾ ನಮ್ಗೆ ಅದರ ಬಗ್ಗೆ ಗಮನ ಇರಲಿಲ್ಲೋ ಗೊತ್ತಿಲ್ಲ. ಬಟ್ಟೆ ಬರೆ ಬಗ್ಗೆ, ಚಪ್ಪಲಿ ಶೂ ಬಗ್ಗೆ, ಹ್ಯಾಟು ಟೈ ಬಗ್ಗೆ ಎಂದು ಗಮನ ಹೋಗಿರಲಿಲ್ಲ. ಮನೆಯಿಂದ ಬೆಳಗ್ಗೆ 10 ಗಂಟೆಗೆ ಊಟ ಹಾಕೋರು, 10:15 ಕ್ಲಾಸ್ ಇರೋದು, ನಡ್ಕೊಂಡು ಬರ್ತಿದ್ವಿ. 4:15 ತನಕ ಕ್ಲಾಸ್ ಇರೋದು, ಕ್ರಿಕೆಟ್ ಆಡ್ತಿದ್ವಿ. 6 ಗಂಟೆಗೆ ಸುಸ್ತಾಗಿ ಮನೆಗೆ ಹೋದು ಊಟ ಹಾಕೋರು ಮಲಗ್ತಿದ್ವಿ. ಈಗಿನ ತರಹ ನಮಗೆ ಹೋಮ್ವರ್ಕು, ಟ್ಯೂಷನ್ನು ನೀವು ಹೆಸರೇ ಕೇಳಿರಲಿಲ್ಲ. ಇವೆಲ್ಲ ನಮ್ಮ ನಾನು ಪುಸ್ತಕ ತೊಗೊಂಡು ಹೋಗ್ತಿದ್ದಾನೆ. ಓದೋದೆಲ್ಲಪ್ಪ ಮನೆ ಇದ್ದಿದ್ದೇ ಇಷ್ಟು ಮನೆ. ನಮ್ಮಪ್ಪನಿಗೆ ಒಂದು ರೂಮು, ಹೊರಗಡೆ ಒಂದು ವೆರಾಂಡಾ ಥರ ಆಯ್ತು. ನಮ್ಮ ಅಣ್ಣನಿಗೆ ಸೋಮಶೇಖರ್ ಯಾರು ಅಲ್ಲಿ ಮಲಗ್ತಿದ್ರು. ನಮಗೊಂದು ಹಾಲು, ನಮ್ಮ ಅಕ್ಕನಿಗೆ ಒಂದು ಸಣ್ಣ ರೂಮ್ ಇತ್ತು, ಒಂದು ಪ್ಯಾಸೇಜ್ ಥರ, ಅಲ್ಲಿ ಅವಳು ಓದ್ತಾ ಇದ್ಲು. ನನಗೆ ಜಾಗ ಯಾವುದಪ್ಪ ಅಂತ ಅಂದರೆ, ಈ ರಾತ್ರಿ ಎಲ್ಲ ಎಲ್ರಿಗೂ ಮಂಚ ಇರ್ತಿರಲ್ವಲ್ಲ, ರಾತ್ರಿ 10 ಗಂಟೆ ಆದಮೇಲೆ ಎಲ್ಲ ಹಾಸಿಗೆಗಳನ್ನು ಹಾಸ್ತಿದ್ದೆ. ಸರಿ ಸರಿ ಸರಿ. ನಾನು 4-5 ಜನ ಮಲಗೋದು. ಬೆಳಗ್ಗೆ ಆಗಿದ್ದು ಅದನ್ನೆಲ್ಲ ರೋಲ್ ಮಾಡಿ ಒಂದ್ರ ಮೇಲೆ ನಾನು ಹನುಮಂತನ ಥರ ಅದ್ರ ಮೇಲ್ಗಡೆ ಹೋಗಿ ಅಲ್ಲಿ ಕೂತ್ಕೊಂಡು ಭಾಳ ಆರಾಮವಾಗಿ ಸೋಫಾ ಇದ್ದಂಗೆ ಅದನ್ನ ನಮ್ಗೆ ಓದು ಬರಹ ಎಲ್ಲ ಅಲ್ಲಿ. ಓಕೆ ಓಕೆ. ಟು ಲುಕ್ ಬ್ಯಾಕ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಹೇಳಿ ನಾನು ಇದು ಶ್ರೀಮಂತಿಕೆ ಇಲ್ಲ ಅಂತ ಹಾಗಿತ್ತೋ ಅಥವಾ ನಮ್ಮ ಲಿವಿಂಗ್ ಸ್ಟೈಲ್ ಇದ್ದಿದ್ದೇ ಹಾಗೋ ನನಗೆ ನಿಜವಾಗಿ ಗೊತ್ತಿಲ್ಲ. ಊಟ ತಿಂಡಿಗೆ ಬರ ಇರಲಿಲ್ಲ. ಓಕೆ, ಸ್ಕೂಲ್ ಫೀಸ್ ಅಂತ ನಮ್ಗೆ ಇರಲಿಲ್ಲ. ಎಷ್ಟು 3 ರೂಪಾಯಿ 7 ಆಣೆನ ಏನೋ ಹೈಸ್ಕೂಲ್ದು ಇದು ಫೀಸು. ಅದು ನನಗೆ ಮಾಫಿ, ಫುಲ್ ಫ್ರೀ ಶಿಪ್ಪು. ಹೈಸ್ಕೂಲ್ ಆದ ತಕ್ಷಣ ಫಸ್ಟ್ ರ್ಯಾಂಕ್ ಬಂತು ಅಂತ ಹೇಳಿ ಪ್ರಿ ಯೂನಿವರ್ಸಿಟಿನಲ್ಲಿ 500 ರೂಪಾಯಿ ಸ್ಕಾಲರ್ಶಿಪ್ಪು. ಸೊ ಆವಾಗ ಒಂದು ಸೈಕಲ್ ತೊಗೋಬೇಕು ಅಂತ ಭಾಳ ಇಷ್ಟ. ಒಂದು ಸೈಕಲ್ 125 ರೂಪಾಯಿಗೆ ಒಂದು ಸೈಕಲ್ ಸಿಗೋದು. ಓಕೆ, ಬಟ್ ಕೇಳೋಕ್ಕೆ ಹೆದರಿಕೆ. ಸರಿ ಸರಿ. ಅಂದರೆ ನಮಗೆ ದುಡ್ಡಿನ ಮೇಲಿನ ಹಿಡಿತ ಹೇಗಿತ್ತು ಅನ್ನೋದು ಗೊತ್ತಾಗುತ್ತೆ. ನನಗೆ ಜ್ಞಾಪಕ ಇದ್ದಂಗೆ ನಾನು ಹೈಸ್ಕೂಲ್ ಓದೋವರೆಗೂ ಮನೆಯಲ್ಲಿ ಒಂದು ಕುರ್ಚಿ ಅಂತ ಇರಲಿಲ್ಲ. ನಮ್ಮ ಅಪ್ಪನಿಗೊಂದು ರೋಸ್ ವುಡ್ ಕುರ್ಚಿ ಇತ್ತು, ಬೇರೆ ಯಾರಿಗೂ ಕುರ್ಚಿ ಇರ್ತಿರಲಿಲ್ಲ. ಮನೆಯಲ್ಲೇ ಕುರ್ಚಿ ಇರ್ತಾರೆ, ಚಾಪೆ ಇರ್ತಿತ್ತು, ಸ್ವಲ್ಪ ಇದಾದ್ರೆ ಜಮ್ಖಾನ ಇರ್ತಿತ್ತು. ಈ ಆ ಥರ ಇದರಿಂದ 500 ರೂಪಾಯಿ ತೊಗೊಂಡಾಗ ನಮ್ಮ ಅಮ್ಮನ ಕೈಲಿ ಕೊಟ್ಬಿಟ್ಟೆ. ಬಟ್ ಸೈಕಲ್ ತಗೊಳ್ಳೋ ಇದನ್ನು ಸಾಹಸ ಮಾಡಲಿಲ್ಲ. ಸರಿ ಸರಿ ಸರಿ. ಅಷ್ಟೊತ್ತಿಗೆ ಹೇಳಿದ್ನೆಲ್ಲ ಕ್ರಿಕೆಟ್ ಆಡ್ತಿದ್ದೆ ಅಂತ. MGS ಟೂರ್ನಮೆಂಟ್ ಆಡಿದೆ, 1-2 ಮ್ಯಾಚ್ ಏನು. ಬಟ್ ಬರೀ ಕಾಲು ಇದಿಲ್ಲ ಅಂತದ, ವೈಟ್ ಪ್ಯಾಂಟ್ ಹಾಕ್ಕೋಬೇಕಲ್ಲ, ವೈಟ್ ಪ್ಯಾಂಟ್ ಇರಲಿಲ್ಲ. ಯಾರೋ ಪಾಪ ಸ್ನೇಹಿತರು ವೈಟ್ ಪ್ಯಾಂಟ್ ಕೊಟ್ಟರು, ವೈಟ್ ಶರ್ಟ್ ಕೊಟ್ಟರು, ವೈಟ್ ಶೂಸ್ ಕೊಟ್ಟರು. ಅದನ್ನು ಹಾಕ್ಕೊಂಡು ದಾವಣಗೆರೆಗೆ ಹೋಗಿ ಮ್ಯಾಚ್ ಆಡಿ ಬಂದೆ. ಈ ಥರ ನಮ್ಮ ಜೀವನ ನಡೆದಿದ್ದು ಈ ಥರ. ಆದ್ದರಿಂದ ಯಾವುದ್ರು ಅದರ ಬಗ್ಗೆನೂ ನಮಗೆ ಇದು ಬರಲಿಲ್ಲ, ಅಂಥದ್ದು ಮೋಹ ಬರಲಿಲ್ಲ. ಬಟ್ಟೆ ಆಗಲಿ, ಊಟ ತಿಂಡಿ ಬಗ್ಗೆ ಆಗಲಿ, ಇದಕ್ಕೆ ಇಲ್ಲ. ಮಧ್ಯಾಹ್ನದ ತಲೆ ಕೂತ್ಕೊಂಡು ನನ್ನ ಪಾಡಿನ ನಾನು ಮಧ್ಯಾಹ್ನ ಟೈಮ್ ಇರೋದಲ್ಲ ಹೋಗ್ತಾರೆ. ಪಾಪ ಯಾರೋ ಸ್ನೇಹಿತರು ಬಂದು ಏನು ಬರ್ತೀವಿ ಬಾರೋ ಕಾಫಿ ಕುಡಿಯೋಣ ಬಾರೋ ಅಂತೇಳಿ ಅವ್ರು. ನಾವು ಎಂದು ಜಾಬ್ನಲ್ಲಿ ಒಂದು ಹಣೆ ಇಟ್ಕೊಂಡು ಹೋಗಿದ್ದಿಲ್ಲ. ಹೈಸ್ಕೂಲ್ ಪ್ರಿ ಯೂನಿವರ್ಸಿಟಿವರೆಗೂ ಇಲ್ಲ. ಯಾರೋ ಕರ್ಕೊಂಡೋಗಿ ಆ ವಿಜಯ ಕೆಫೆನಲ್ಲಿ ಕೂಡಿಸಿ ಮಸಾಲೆ ವಡೆ ಒಂದು ಕಾಫಿ ಕೊಡಿಸೋರು. ಅದಕ್ಕೆ ಇವತ್ತು ಕೂಡ ಅವ್ರನ್ನೆಲ್ಲ ಜ್ಞಾಪಿಸ್ಕೋತೀನಿ ನಾನು. ಆಮೇಲೆ ಇದು ಪ್ರಿ ಯೂನಿವರ್ಸಿಟಿ ಆಯಿತು. ಅದಾದ ಮೇಲೆ ಬೆಂಗಳೂರಿಗೆ ಬಂದಿತ್ತು. ಇಲ್ಲ, ಅದಕ್ಕೆ ಮುಂಚೆ ನಾನು ನಮ್ಮ ದೊಡ್ಡಣ್ಣನಿಗೆ IIT-ನಲ್ಲಿ ಇವನು ಓದಬೇಕು ಅಂತ ಭಾಳ ಇಷ್ಟ ಇತ್ತು. ನಾನು ಹಿಡಿದವನು ಆಟೋಮ್ಯಾಟಿಕ್ ಸೆಲೆಕ್ಷನ್ ನನಗೆ IIT ಮಡ್ರಾಸ್ನಲ್ಲಿ ಆಗ್ತಾನೆ. ಅಲ್ಲಿ IIT ಮಡ್ರಾಸ್ ಫಸ್ಟ್ ಇಯರ್
ಎಲ್ಲ ಜರ್ಮನ್ ಪ್ರೊಫೆಸರ್ಸ್. ಸೊ ಇಂಟರ್ವ್ಯೂಗೆ ಹೋದೆ, ಇದಾಯಿತು, ಬಂದೆ, ಸೆಲೆಕ್ಟ್ ಆಯಿತು. ಇದನ್ನಂಥದ್ದು ಫೀಸ್ ಕಟ್ಟೋಕ್ಕೆ ಅಂತ ನಮ್ಮ ಅಣ್ಣ ಅದಕ್ಕೋಸ್ಕರ ಒಂದು 500 ರೂಪಾಯಿ ಕಳಿಸಿದ್ರು. ತೊಗೊಂಡು ಹೋದೆ. ಇದನ್ನು ಫೀಸ್ ಕಟ್ಟೋ ಗೂಡಿನ ತನಕ ಹೋದೆ. ಅದು ಯಾಕೋ ಮನಸ್ಸು ಬದಲಾಯಿಸ, ಇಲ್ಲಿ 5 ವರ್ಷ ಯಾವುದೋ ಅಜ್ಞಾತ ಪ್ರದೇಶ, ಇಲ್ಲಿ ಹೆಂಗಪ್ಪ ಇರೋದು ಅಂತ ಏನು ತಲೆಯಲ್ಲಿ ಬಂತಾನೆ ಬಿಟ್ಟು ಬಂದುಬಿಟ್ಟೆ ನಾನು. ಐ ಡಿಂಟ್ ಪೇ ದ ಫೀಸ್. ಅದಕ್ಕೆ ಭಾಳ ಬಯಸ್ಕೊಂಡೆ ನಮ್ಮ ಅಣ್ಣನ ಕೈಲಿ. ಯಾಕೆ ನಿನಗೆ ಹುಚ್ಚು, ನಿನಗೆ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ಇನ್ ದ ಕಂಟ್ರಿ, ಅಂಥ ಕಡೆ ಓದೋ ಅವಕಾಶ ಬಿಟ್ಟು ನೀನು ವಾಪಸ್ ಬಂದಿದೆಯಲ್ಲ, ಎಂಥ ಹುಚ್ಚ ನೀನು ಅಂತ. ಏನೋ ಆಯಿತು. ಇಲ್ಲಿ ಎಂಜಿನಿಯರಿಂಗ್, ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್, ಅದು ಆಲ್ಮೋಸ್ಟ್ ಆಟೋಮ್ಯಾಟಿಕ್ ಸೆಲೆಕ್ಷನ್. ಆಗಿನ ಕಾಲಕ್ಕೆ ಒಂದು ಸ್ವಲ್ಪ ಇದಿತ್ತು ಇಂಥದ್ದು, ಏನು ಈ ಜಾತಿ ಪದ್ಧತಿಯ ನೆರಳು ಅನ್ನೋದಕ್ಕಿಂತ ಅದಕ್ಕೇನು ಕ್ರೌರ್ಯ ಅನ್ಬೇಕಾ, ಇದು ಒತ್ತಡ ಅನ್ಬೇಕಾ ಏನೋ ಗೊತ್ತಿಲ್ಲ. ರಿಸರ್ವೇಷನ್, ಜನರಲ್ ರಿಸರ್ವೇಷನ್ನಲ್ಲಿ 8-9 ಜನ ಅಷ್ಟಕ್ಕೆ ಸೀಟ್ ಸಿಗ್ತಾ ಇದ್ದಿದ್ದು. ಅದರೊಳಗೆ ಹಾಕೊಂಡು ನಂದೊಂದು ಆಟೋಮ್ಯಾಟಿಕ್ ಸೆಲೆಕ್ಷನ್ ಇತ್ತು. ಇಲ್ಲಿ ಬಂದೆ. ಇಲ್ಲಿ ಬಂದಮೇಲೆ ಒಂದು ಸ್ವಲ್ಪ ದಿವಸ ವಾಸ್ತವ್ಯದ ಪ್ರಶ್ನೆ, ಎಲ್ಲಿರಬೇಕು ಏನೋ ಅಂತ. ಆಮೇಲೆ ನನಗೆ ಆವಾಗ ಗೊತ್ತಿರಲಿಲ್ಲ, ನನಗೊಂದು ಗೌರ್ಮೆಂಟ್ ಆಫ್ ಇಂಡಿಯಾ ಮೆರಿಟ್ ಸ್ಕಾಲರ್ಶಿಪ್ಪು 5 ವರ್ಷ ಸಿಗುತ್ತೆ ಅನ್ನೋದರ ಕಲ್ಪನೆ ಇರಲಿಲ್ಲ. ಅದೇನೋ ಅಲ್ಲಿ ಫಸ್ಟ್ ರ್ಯಾಂಕ್ ಬಂತು, ಇಲ್ಲಿ ಸೆಕೆಂಡ್ ರ್ಯಾಂಕ್ ಬಂತು ಅಂತ ಪ್ರಿ ಯೂನಿವರ್ಸಿಟಿನಲ್ಲಿ ಇದು ಸಿಕ್ತು ಅಂತ ಅಂದ್ಕೊಂಡಿದ್ದೆ. ಬಟ್ ಮಚ್ ಟು ಮೈ ಸರ್ಪ್ರೈಸ್ 1500 ರೂಪಾಯಿ ಸ್ಕಾಲರ್ಶಿಪ್ ಪರ್ ಇಯರ್ 5 ವರ್ಷ ಸಿಕ್ತು ನನಗೆ. ಸರಿ ಸರಿ ಸರಿ. ಅದಲ್ಲದೆ ಆ ಹೊತ್ತಿಗೆ ಕೆನರಾ ಬ್ಯಾಂಕ್ ಜೂಬಿಲಿ ಎಜುಕೇಷನ್ ಫಂಡ್ ಅಂತ ಒಂದು ಶುರು ಮಾಡಿತ್ತು. ಅಲ್ಲಿದೊಂದು ಸ್ಕಾಲರ್ಶಿಪ್ ಒಂದು 500 ರೂಪೀಸ್ ಪ್ರತಿ ವರ್ಷ ಸಿಗೋದು. ಅಂದರೆ 2000 ರೂಪಾಯಿ 10 ತಿಂಗಳಿಗೆ, 200 ರೂಪಾಯಿ ಒಂದು ತಿಂಗಳಿಗೆ ಲೆಕ್ಕ. ಇನ್ನೆರಡು ತಿಂಗಳು ರಜಾ ತಾನೆ, ರಜಾ. ಸರಿ ಸರಿ. ಒಂಥರ ರಾಯಲ್ ಲಿವಿಂಗ್ ಅದು. ಆಗಿನ ಕಾಲದ ಹಾಸ್ಟೆಲ್, ಇಂಜಿನಿಯರಿಂಗ್ ಕಾಲೇಜ್ ಹಾಸ್ಟೆಲ್ ಅಂತಂದರೆ ಅದ್ಭುತವಾದ ಹಾಸ್ಟೆಲ್. ಅಲ್ಲಿ 35 ರೂಪಾಯಿ 40 ರೂಪಾಯಿ ಏನೋ ಊಟದ ಖರ್ಚು, 4 ರೂಪಾಯಿ ಏನೋ ರೂಮಿನ ಖರ್ಚು, ಉಳಿದಿದ್ದೆಲ್ಲ ಬಟ್ ಕೆಟ್ಟದಕ್ಕೆ ಹೋಗ್ತಿರಲಿಲ್ಲ. ಅದು ಅದರೊಳಗೆ ಸ್ವಲ್ಪ ಉಳಿಸಿ ನಮ್ಮ ತಾಯಿ ಕಳಿಸ್ತಿದ್ದೆ ಅದನ್ನು. ಸೊ ಆಗಿನಿಂದ ಒಂದಿಷ್ಟು ದುಡ್ಡಿಗೆ ಬೆಲೆ ಏನು ಅನ್ನೋದು ಗೊತ್ತಿತ್ತು. ನನ್ನಿಂದ ಸಂಸಾರಕ್ಕೆ ಒಂದಿಷ್ಟು ಅನುಕೂಲ ಆಗಬೇಕು ಅನ್ನೋ ಒಂದು ಬೇಕಿಲ್ಲೋ ಗೊತ್ತಿಲ್ಲ ನನಗೆ. ಹೋಗ್ತಿದ್ದೆ ನಾನು ಒಂದು ಕಾಲಕ್ಕೆ. ಸೋಮಶೇಖರ್ ರಾವ್ ಲೈಫ್ ವಾಸ್ ನಾಟ್ ಲೈಕ್ ದಿಸ್. ಅವನು ಸ್ವಲ್ಪ ಕಷ್ಟಪಟ್ಟು ಓದಬೇಕಾಯ್ತು. ಅವನು ಸ್ಕಾಲರ್ಶಿಪ್ ಅದು ಇದು ಇರ್ತಿರಲಿಲ್ಲ. ಬಟ್ ಮೈಸೂರಿನಲ್ಲಿ ಓದ್ತಾ ಇದ್ದಿದ್ದು. ಅವನು ಯಾವಾಗ ಒಂದು ಸಾರಿ ಬೆಂಗಳೂರಿಗೆ ಬಂದಾಗ ನನ್ನ ಹತ್ರ 15 ರೂಪಾಯಿ 20 ರೂಪಾಯಿ ಇಸ್ಕೊಂಡು ಹೋಗಿ ಜ್ಞಾಪಕ ಇದೆ. ಸರಿ ಸರಿ ಸರಿ. ನನ್ನ ಹಾಸ್ಟೆಲಿಗೆ ಬಂದು. ಸೊ ಈ ಥರ ಎಲ್ಲೋ ನಮ್ಮಿಂದ ಇನ್ಯಾರಿಗಾದರೂ ಒಂದು ಸ್ವಲ್ಪ ಅನುಕೂಲ ಆಗೋದು ಸಾಧ್ಯತೆ ಇದ್ದರೆ ಆಗಲಿ ಅಂತ. ಇಲ್ಲ ನನ್ನ ದುಡ್ಡು ನನ್ನ ಹತ್ರನೇ ಇಲ್ಲ, ಹಾಗಿರಲಿಲ್ಲ. ಅದು ಇವತ್ತಿಗೂ ಕೂಡ ಒಂದು ಸ್ವಲ್ಪ ಒಂದು ರೀತಿಯಲ್ಲಿ ನಡ್ಕೊಂಡು ಬಂದಿದೆ ಅದು.